ದೀಪಕ್, ಧರ್ಮಸ್ಥಳದ ವಿಚಾರದಲ್ಲಿ ಅನಾಮಿಕ ವ್ಯಕ್ತಿ ದೂರು ಕೊಟ್ಟಿದ್ದು. ಈ ಪ್ರಕರಣದಲ್ಲಿ ಸಾಕಷ್ಟು ಟರ್ನು ಮತ್ತು ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಉತ್ಖನನದ ಕಾರ್ಯ, ಅನಾಮಿಕನನ್ನ ಎಸ್ಐಟಿ ವಶದಲ್ಲಿಯೇ ಇರಿಸಿಕೊಳ್ಳಬೇಕು ಅಂತ ಹೇಳಿ ಈಗ ದೂರು ಸಲ್ಲಿಕೆಯಾಗಿದೆ. ಎಸ್ಐಟಿಗೆ ದೂರನ್ನ ಕೊಟ್ಟಿದ್ದಾರೆ ಬೆಳ್ತಂಗಡಿ ನಿವಾಸಿ ಶ್ಯಾಮ್ ಸುಂದರ್. ಅನಾಮಿಕ ಈಗಾಗಲೇ 13 ಸ್ಥಳಗಳನ್ನ ಗುರುತಿಸಿದ್ದಾನೆ. ಅನಾಮಿಕ ಉಜಿರೆಯ ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ಉಳಿದುಕೊಂಡಿರುವಂತಹ ಮಾಹಿತಿ ಇದೆ. ಗಂಭೀರ ಪ್ರಕರಣವಾದ ಕಾರಣ ಅನಾಮಿಕನನ್ನ ಎಸ್ಐಟಿ ಸುಪರ್ದಿಗೆ ಪಡೆಯಬೇಕು. ವಕೀಲರು ಖಾಸಗಿ ವ್ಯಕ್ತಿಗಳ ಬಳಿ ಬಿಟ್ಟರೆ ನಿಷ್ಪಕ್ಷಪಾತ ತನಿಖೆ ಆಗೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ದೂರಿನಲ್ಲಿ ಶ್ಯಾಮ್ ಸುಂದರ್ ಅನ್ನುವಂತಹ ವ್ಯಕ್ತಿ ಉಲ್ಲೇಖಿಸಿ ಎಸ್ಐಟಿಗೆ ಈ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ದೂರಿನ ಪ್ರತಿಯನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈ ಮೂಲಕ ಈ ಪ್ರಕರಣದಲ್ಲಿ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಅನಾಮಧೇಯ ವ್ಯಕ್ತಿಯನ್ನ ಅಥವಾ ಮಾಸ್ಕ್ ಮ್ಯಾನ್ನನ್ನ ಹೊರಗೆ ಹೋಗೋದಕ್ಕೂ ಬಿಡಬಾರ್ದು. ಎಸ್ಐಟಿ ತಮ್ಮ ವಶದಲ್ಲಿಯೇ ಇಟ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಸತ್ಯಾಸತ್ಯತೆಯನ್ನು ಹುಡುಕೋದಕ್ಕೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ದೂರು ಸಲ್ಲಿಕೆ ಆಗಿರುವಂಥದ್ದು. ಇದನ್ನು ಈಗ ಎಸ್ಐಟಿ ಯಾವ ರೀತಿ ಕನ್ಸಿಡರ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈ ಮಾಸ್ಕ್ ಮ್ಯಾನ್ ಖಾಸಗಿ ವ್ಯಕ್ತಿಗಳ ಜೊತೆಗೆ ಇದ್ದ ಅನ್ನುವಂತಹ ವಿಚಾರವನ್ನು ಕೂಡ ಈ ದೂರಿನಲ್ಲಿ ಉಲ್ಲೇಖಿಸುವಂತಹ ಕೆಲಸ ಕೂಡ ಆಗಿರುವಂಥದ್ದು. ಹಾಗಾದರೆ ಎಸ್ಐಟಿ ಈಗ ಈ ವಿಚಾರದಲ್ಲಿ ಹೇಗೆ ಮುಂದುವರಿಯುತ್ತೆ ಅಂತ ಹೇಳಿ, ಖಾಸಗಿ ವ್ಯಕ್ತಿಯ ಜೊತೆಗೆ ಮುಸುಕುಧಾರಿ ಓಡಾಟವನ್ನು ಶಂಕಿಸಿ ದೂರು, ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅವಕಾಶವನ್ನು ಪಡೆದುಕೊಂಡಿರುವಂತಹ ವಿಚಾರ, ಜಿಲ್ಲಾ ನ್ಯಾಯಾಧೀಶರ ಕಮಿಟಿಯಿಂದ ಅವಕಾಶ. ಈ ಅವಕಾಶದಡಿ ದೂರುದಾರ ಎಲ್ಲಿ ಬೇಕಾದರೂ ಕೂಡ ಉಳಿದುಕೊಳ್ಳಬಹುದು. ಫೋನ್ ಬಳಕೆ, ಯಾರನ್ನಾದರೂ ಕೂಡ ಭೇಟಿ ಮಾಡಬಹುದು. ಫೋನ್ ಡೀಟೇಲ್ ಮತ್ತು ಭೇಟಿಯಾದವರ ಬಗ್ಗೆ ಎಸ್ಐಟಿ ನಿಗಾ ವಹಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅನಾಮಿಕನಿಗೆ 4 ಮಂದಿ ಪೊಲೀಸರ ಭದ್ರತೆಯನ್ನು ಒದಗಿಸಲಾಗಿದೆ. ಖಾಸಗಿ ವ್ಯಕ್ತಿಯ ಜೊತೆಗೆ ಮುಸುಕುಧಾರಿ ಓಡಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ಸಲ್ಲಿಕೆಯಾಗಿದೆ. ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ನಲ್ಲಿ ಅವಕಾಶವನ್ನು ಪಡೆದುಕೊಂಡಿದ್ದಾನೆ ದೂರುದಾರ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪಕ್, ತಲೆಬುರುಡೆಯ ರಹಸ್ಯಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಮತ್ತೊಂದು ಕಡೆ ಇಂತಹ ಸಂದರ್ಭದಲ್ಲಿಯೇ ದೂರುದಾರ ವ್ಯಕ್ತಿ ಖಾಸಗಿ ವ್ಯಕ್ತಿಗಳ ಜೊತೆಗಿದ್ದಾನೆ, ಅದಕ್ಕೆ ಅವಕಾಶ ಕೊಡಬಾರ್ದು, ಎಸ್ಐಟಿ ತನ್ನ ಸುಪರ್ದಿಗೆ ಪಡೆದುಕೊಳ್ಬೇಕು ಅನ್ನುವಂತಹ ದೂರು. ಈಗ ಏನು ಮಾಡುತ್ತೆ ಎಸ್ಐಟಿ ಅಂತ ಹೇಳಿ, ಈ ದೂರನ್ನ ಹೇಗೆ ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿ? ಪ್ರೇಮ್ ಕುಮಾರ್ ಸೊರಬ, ಕಳೆದ 1 ವಾರಗಳಿಂದಲೂ ಕೂಡ ಇದು ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗ್ತಾ ಇದೆ. ದೂರುದಾರ ವ್ಯಕ್ತಿ ಬೆಳಗ್ಗೆ ಲಾಯರ್ಗಳ ಜೊತೆ ಬರುವಂಥದ್ದು, ಆನಂತರ ಸಂಜೆ ಎಲ್ಲ ಈ ಶವಶೋಧ ಕಾರ್ಯವನ್ನು ಮುಗಿಸಿಕೊಂಡು ಸಹಿ ಮಾಡಿ ಲಾಯರ್ಗಳ ಜೊತೆ ಹೋಗ್ತಾನೆ ಅನ್ನುವಂಥದ್ದು. ಆತ ಖಾಸಗಿ ಒಂದು ಮನೆಯಲ್ಲಿ ಉಳ್ಕೊಂಡಿದ್ದಾನೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇತ್ತು. ಆದರೆ ಇದು ಸಾರ್ವಜನಿಕ ವಲಯದಲ್ಲೇ ಚರ್ಚೆಗಳಿತ್ತು. ಆದರೆ ನಿನ್ನೆ ಈ ಬಗ್ಗೆ ಒಂದು ದೂರನ್ನು ಕೂಡ ಎಸ್ಐಟಿಗೆ ನೀಡಿರುವಂಥದ್ದು. ಬೆಳ್ತಂಗಡಿಯ ನಿವಾಸಿ ಶ್ಯಾಮ್ ಸುಂದರ್ ಅನ್ನುವಂಥವರು, ಅವರು ಸಾಮಾಜಿಕ ಹೋರಾಟಗಾರರು. ಅವರು ಎಸ್ಐಟಿ ಕಚೇರಿಗೆ ಒಂದು ಪತ್ರದ ಮೂಲಕ ದೂರನ್ನು ಕೊಟ್ಟಿದ್ದಾರೆ. ಆತನನ್ನು ನೀವು ವಶದಲ್ಲೇ ಇಟ್ಕೊಂಡು ವಿಚಾರಣೆಯನ್ನು ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಅವರು ಕಾರಣ ಕೂಡ ಕೊಟ್ಟಿದ್ದಾರೆ. ಆತ ಖಾಸಗಿ ವ್ಯಕ್ತಿಗಳ ಜೊತೆ ಇರುವಂಥದ್ದು, ಫೋನ್ ಬಳಕೆಯನ್ನು ಮಾಡ್ತಾನೆ ಮತ್ತು ಪ್ರತಿ ದಿವಸ ಆತನಿಗೆ ಹೊರಗಿಂದ ಬಂದವರು ಬೇರೆ ಬೇರೆಯವರು ಬಂದು ಬೇರೆ ಬೇರೆ ವಿಚಾರಗಳನ್ನು ಅಲ್ಲಿ ಫೀಡ್ ಮಾಡ್ತಾರೆ ಅನ್ನುವಂಥದ್ದು. ಹಾಗಾಗಿ ಇದು ಎಸ್ಐಟಿ ತನಿಖೆಯ ಒಂದು ದಿಕ್ಕನ್ನು ತಪ್ಪಿಸ್ತಾ ಇದೆ. ಆತ ದಿನಕ್ಕೊಂದರ ರೀತಿಯಲ್ಲಿ ವರ್ತಿಸ್ತಾ ಇದ್ದಾನೆ. ಅದರ ಬದಲು ಆತನನ್ನ ವಿಚಾರಣೆ ಮುಗಿಯುವವರೆಗೂ ಕೂಡ ನಿಮ್ಮ ಸುಪರ್ದಿಯಲ್ಲಿ ಇಟ್ಕೊಳ್ಳಿ ಅನ್ನುವಂತ ಒಂದು ಮನವಿಯನ್ನ ಮಾಡಿದ್ದಾರೆ. ಇದಕ್ಕೆ ಅವರು ಹಿಂಬರವನ್ನ ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಎಸ್ಐಟಿಯ ಚೀಫ್ ಪ್ರಣಬ್ ಮೊಹಂತಿ ಅವರು ಜಿಲ್ಲೆಯಲ್ಲೇ ಇದ್ದಾರೆ ಮತ್ತು ಹಿರಿಯ 2 IPS ಅಧಿಕಾರಿಗಳು ಕೂಡ ಇರುವಂತದ್ದು. ಇವತ್ತು ಮೀಟಿಂಗ್ ಮಾಡಿ ಇದರ ಬಗ್ಗೆ ನಾವು ನಿರ್ಧಾರ ಮಾಡ್ತೇವೆ ಅನ್ನುವಂಥದ್ದ ಒಂದು ಹಿಂಬರವನ್ನ ಬರೆದು ಕೊಟ್ಟಿದ್ದಾರೆ. ಇವತ್ತು ಡಿಸೈಡ್ ಆಗಬಹುದು, ಯಾಕಂದ್ರೆ ಪಾಯಿಂಟ್ ನಂಬರ್ 13 ಇವತ್ತು ಡಿಗ್ಗಿಂಗ್ ಆಗಬಹುದು ಅನ್ನುವಂಥದ್ದು. ಆದ್ರೆ ಪ್ರೇಮ್, ಈವರೆಗೆ ದೂರುದಾರ ವ್ಯಕ್ತಿ ಇವತ್ತು ಎಸ್ಐಟಿ ಕಚೇರಿಗೆ ಬಂದಿಲ್ಲ. ಯಾವಾಗಲೂ 10:10 ಸುಮಾರಿಗೆ ಬರುವಂಥದ್ದು. ಆದರೆ ಇವತ್ತು 2 ಅವರ್ಸ್ ಲೇಟ್ ಆಗಿದೆ. ಎಲ್ಲ ಅಧಿಕಾರಿಗಳು, ಸುಮಾರು 40 ಜನ ಬೇರೆ ಬೇರೆ ವಿಭಾಗದ ಅಧಿಕಾರಿಗಳು, ಎಸಿಯಿಂದ ಹಿಡಿದು ಎಸ್ಐಟಿ ಅಧಿಕಾರಿಗಳಿಂದ ಹಿಡಿದು ಅರಣ್ಯ, ಫೋರೆನ್ಸಿಕ್, ವೈದ್ಯರ ತಂಡ, ಕಂದಾಯ ತಂಡ, 40 ಜನ ಈ ದೂರುದಾರ ವ್ಯಕ್ತಿಗೆ ವೇಟ್ ಮಾಡ್ತಾ ಇದ್ದಾರೆ ಎಸ್ಐಟಿ ಕಚೇರಿಯಲ್ಲಿ. ಪ್ರೇಮ್, ದೀಪಕ್, ಬಹುತೇಕ ಇವತ್ತು 13ನೇ ಪಾಯಿಂಟ್ ಉತ್ಖನನ ಆಗಿದ್ದೇ ಆದ್ರೆ ಈ ಅನಾಮಧೇಯ ವ್ಯಕ್ತಿಯನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಚಾನ್ಸಸ್ ಇದೆಯಾ ಅಂತ ಹೇಳಿ? ಯಾಕೆಂದ್ರೆ ಇಲ್ಲಿಯವರೆಗೂ ಎಸ್ಐಟಿ ಇನ್ವೆಸ್ಟಿಗೇಷನ್ ನಡೆದು ಬಂದಂತಹ ರೀತಿಯೇ ಬೇರೆ. 13ನೇ ಪಾಯಿಂಟ್ನಲ್ಲಿ ಏನು ಸಿಗ್ಲಿಲ್ಲ ಅಂದ್ರೆ ಎಸ್ಐಟಿಯ ಇನ್ವೆಸ್ಟಿಗೇಷನ್ ಹೋಗೋ ದಾರಿನೇ ಬೇರೆ ಆಗುತ್ತಾ ಅಂತ ಹೇಳಿ?
ಖಂಡಿತ ಪ್ರೇಮ್, SIT ಅವರು ಬೇರೆ ಬೇರೆ ರೀತಿಯಲ್ಲಿ ವಿಚಾರಣೆ ಮಾಡುವಂತಹ ಅವಕಾಶ ಇದೆ. ಆದ್ರೆ ಅವರ ಕೈಯನ್ನ ಸದ್ಯಕ್ಕೆ ಕಟ್ಟಿ ಹಾಕಲಾಗಿದೆ. ಕಾರಣ ಏನು ಅಂತಂದ್ರೆ ಆತ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ನಿಂದ ಅವಕಾಶವನ್ನ ಪಡ್ಕೊಂಡು ಬಂದಿರುವಂತದ್ದು. ಈ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅನ್ನ ಮಾಡಿಕೊಟ್ಟಿರುವಂತವರು ಜಿಲ್ಲಾ ನ್ಯಾಯಾಧೀಶರ ಪ್ರಾಧಿಕಾರದಲ್ಲಿ ಈ ಕಮಿಟಿಯಲ್ಲಿ ತೀರ್ಮಾನ ಆದ ನಂತರ ಆ ದೂರುದಾರ ವ್ಯಕ್ತಿ ಕೋರ್ಟ್ಗೆ ಹೋಗಿರುವಂತದ್ದು, ದಕ್ಷಿಣ ಕನ್ನಡ SP ಅವರನ್ನ ಭೇಟಿಯಾಗಿದ್ದು ಮತ್ತು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವಂತದ್ದು. ಯಾವುದೇ ಕಾರಣಕ್ಕೂ ಆತನನ್ನ ಬಂಧಿಸುವ ಹಾಗಿಲ್ಲ, ತಾನು ಲಭ್ಯವಿದ್ದೇನೆ, ನನ್ನ ಎಲ್ಲಾ ಡೀಟೇಲ್ಗಳು ಲಭ್ಯ ಇದೆ, ಯಾರ್ಯಾರು ಭೇಟಿ ಕೊಡ್ತಾರೆ ಆ ದಾಖಲೆಗಳನ್ನು ಕೂಡ ಪೊಲೀಸರು ಪಡ್ಕೋಬಹುದು, ಆದ್ರೆ ಯಾವುದೇ ಕಾರಣಕ್ಕೂ ವಶಕ್ಕೆ ಪಡೆಯುವ ಹಾಗಿಲ್ಲ ಅನ್ನುವಂತ ಒಂದು ಸ್ಕೀಮ್ ನ ಅಡಿಯಲ್ಲಿ ಆತ ಈಗಾಗಲೇ ಒಂದು ಪರ್ಮಿಷನ್ ಅನ್ನು ಪಡ್ಕೊಂಡಿರುವಂತದ್ದು. ಈಗಾಗಲೇ ಆತ ಎಲ್ಲಿ ಉಳ್ಕೊಂಡಿದ್ದಾನೆ ಅಲ್ಲಿ ಪೊಲೀಸರ ಭದ್ರತೆ ಇದೆ. ಯಾರೆಲ್ಲ ಬಂದು ಈ ದೂರುದಾರ ವ್ಯಕ್ತಿಯನ್ನ ಭೇಟಿ ಆಗ್ತಾರೋ ಅವರೆಲ್ಲ ಡೀಟೇಲ್ಗಳು ಪೊಲೀಸರ ಬಳಿ ಇದೆ. ಮುಂದಿನ ದಿನಗಳಲ್ಲಿ ಆತನನ್ನ ವಶಕ್ಕೆ ಪಡಿಬೇಕಾದ್ರೆ ಇಂತಹ ಎಲ್ಲ ಮಾಹಿತಿಗಳು ಅವ್ರ ಹತ್ರ ರೆಡಿ ಇರ್ತದೆ. ಆತ ಯಾರಿಗೆಲ್ಲ ಫೋನ್ ಮಾಡಿದ್ದಾನೆ, ನೇರವಾಗಿ ಬಂದು ಮಾತನಾಡಿದವರು ಯಾರು, ಸಲಹೆಗಳನ್ನು ಕೊಟ್ಟವರು ಯಾರು, ಈ ಮಾತುಕತೆ ಇದೆಲ್ಲವೂ ಕೂಡ ಆ ಎನ್ಕ್ವೈರಿ ಟೈಮ್ನಲ್ಲಿ ಬರಬಹುದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಆತ ಈ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅನ್ನು ಬಳಸ್ಕೊಳ್ತಾ ಇರೋದ್ರಿಂದಾಗಿ ಆತನನ್ನು ವಶಕ್ಕೆ ಪಡಿಲಿಕ್ಕೆ ಟೆಕ್ನಿಕಲಿ ಆಗ್ತಾ ಇಲ್ಲ ಪ್ರೇಮ್. ಓಕೆ.